ಉದ್ದ ಇರೋರ್ಗೆ ಉದ್ದ ಸೀರೆ. ಈ ಡಬ್ಬಿ ಕೊಟ್ಟು ಡಬ್ಬ ಫೇಲೋ ಯಾರು? ನಾನು ಪಂಕಜ. ಏನ್ ಮಾಡ್ತಿದ್ದೀರಾ? ಮಂಡಿ ಹತ್ರ ಕಡಿತಾ ಇತ್ತು, ಅದಕ್ಕೆ ಕರ್ಕತಾ ಇದ್ದೆ. ಜೋಕ್ ಮಾಡ್ಬೇಡಿ, ನಾನು ಕಾಡಿಸ್ತಿದ್ದೆ. ಸೀರೆ ಮಾಡಿಸ್ತಿದ್ದೀರಲ್ವಾ? ಮತ್ ಯಾಕೆ ಕೇಳಿದ್ರಿ? ಸುಮ್ಮನೆ ಕೇಳ್ದೆ. ಹೌದು, ಇವೇನು ಹಾಲಲ್ಲಿ ಸ್ನಾನ ಮಾಡ್ತೀರಾ? ನಾವು ಹಾಲಲ್ಲಿ ಸ್ನಾನ ಮಾಡಲ್ಲ, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡೋದು. ನಾನು ಹೇಳಿದ್ದು ಹಾಲಂದ್ರೆ ಮಿಲ್ಕ್. ಒಳ್ಳೆ ಬ್ರಿಟಿಷ್ ತರ ಪಳಪಳ ಅಂತ ಹೊಡಿತಿದ್ದೀರಾ. ಎಲ್ಲರೂ ಹಂಗೆ ಅಂತಾರಪ್ಪ. ಎನಿವೇಸ್, ಥ್ಯಾಂಕ್ ಯು. ಕೇಸರಿ ಬಾತ್ಗೆ ಗೋಡಂಬಿ ಆಗುವಾಗ ನೀವು ನೆನಪಾಗಿ ಅದಕ್ಕೆ ತಂದೆ. ಎಷ್ಟೊಳ್ಳೆ ನೀವು. ನಮ್ ನೆಂಟರುಗಳೇ ಹಿಂಗ್ ತಗೊಂಬರಲ್ಲ. ಅದು ನಮ್ ಫ್ರೆಂಡ್ಸ್ ಒಬ್ಬದು ಮದ್ವೆ ಇತ್ತು. ನಿಮ್ಮ ಹತ್ರ ಒಂದ್ ನೆಕ್ಲೆಸ್ ಇದೆಯಲ್ಲ, ಕೊಡ್ತೀರಾ? ಇದಕ್ಕೆನಾ ಬ್ರಿಟಿಷ್ ರಾಣಿ ತರ ಇದ್ದೀನಿ ಅಂದಿದ್ದು? ಕೇಸರಿ ಬಾತಲ್ಲಿ ಗೋಡಂಬಿ ಹಾಕಿದ್ದು. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ ನೆಕ್ಲೆಸ್ ಇತ್ತಲ್ಲ, ಏನಾಯ್ತು? ಅದು ಸೇಟ್ ಅಂಗಡಿಲಿ ಹಿಂದಿ ಭಾಷೆ ಕಲ್ತ್ಕೊತಾ ಇದೆ. ಸರಿ, ತರ್ತೀನಿ ತಾಳಿ. ಅಬ್ಬಬ್ಬಾ, ಎಂತ ಮನೆ ಕಟ್ಟಿದ್ದಾರೆ ದೇವ್ರೆ. ಇವನ್ನ ಇಂತ ಮನೇಲಿ ಇಟ್ಬಿಟ್ಟು ನಮ್ನ ನಾಯಿ ಗೂಡಲ್ಲಿ ಇಟ್ಟಿದ್ಯಲ್ಲ. ನಮ್ ಕಡೆಯಿಂದ ಏನಾದ್ರು ಪೂಜೆ ಕಡಿಮೆ ಆಗಿದ್ರೆ ಕೇಳಿ ಮಾಡ್ಸ್ಕೊಳಪ್ಪ. ಈ ಬಡವ್ರಿಗೊಂದು, ಈ ಶ್ರೀಮಂತರಿಗೊಂದು ಆತರ ಮಾಡ್ಬೇಡ ಅಪ್ಪ. ತಗೊಳ್ಳಿ. ಅಬ್ಬಬ್ಬ, ಹುಷಾರು. ನನ್ ಪ್ರಾಣ ಕಳ್ಕೊತೀನಿ, ಇದನ್ ಮಾತ್ರ ಕಳ್ಕೊಳಲ್ಲ. ಬರ್ತೀನಿ ಕಣ್ರಿ. ಟ್ಯೂಷನ್ ತರ ಓಡ್ಬಿಟ್ಟಲ್ಲಪ್ಪ. ಒಂದ್ ಮೋರ್ ಡಬ್ಬಿ. Who's this double fellow? Hi aunty. ಓ ಪಂಕಜ್ ಅವ್ರ ಸೊಸೆ, ಹೇಳಮ್ಮ. ಅದು ಉಪ್ಪಿಟ್ಟು ಮಾಡುವಾಗ ಮೆಣಸಿನಕಾಯಿ ಹಾಕ್ತಿದ್ನಾ, ಅವಾಗ ನಿಮ್ ನೆನಪಾಯ್ತು, ಅದಕ್ಕೆ ತಗೊಂಡ್ ಬಂದೆ. ಅವಳು ರವೆಗೆ ಸಕ್ಕರೆ ಹಾಕಿದ್ದಾಳೆ, ಇವಳು ಉಪ್ಪು ಹಾಕಿದ್ದಾಳೆ ಅಷ್ಟೇ. ಆಂಟಿ, ಅದು ನಾನ್ ನಿಮ್ಮನ್ನ ಅಮ್ಮ ಅನ್ಕೊಂಡು ಏನೋ ಅಂತ ಕೇಳ್ತೀನಿ, ನೀವು ನನ್ನ ಮಗಳು ಅನ್ಕೊಂಡು ಅದನ್ನ ಕೊಡ್ಬೇಕು. ಏನು? ಅದು ನಾನ್ ಒಂದ್ ಮದ್ವೆಗೆ ಹೋಗ್ಬೇಕು, ನಿಮ್ ಸೊಸೆದು ಚೈನು, ವಾಲೆ, ಜುಮ್ಕಿ, ಡಾಬು ಅದನ್ನ ಕೊಡ್ತೀರಾ? ಯಾಕೆ, ನಿನ್ ಚೈನ್ ಏನಾಯ್ತಮ್ಮ? ಅದು ಮೈಸೂರು ಬ್ಯಾಂಕ್ ಅಲ್ಲಿ ಕನ್ನಡ ಕಲಿತಾ ಇದೆ. ಆಡ್ತಿದ್ದೀನಿ ಅಂತ ಹೇಳು, ತಂದೆ ತಾಳು. ಮನೆ ನೋಡಿ ಮದ್ವೆ ಆಗ್ಬೇಕಾಗಿತ್ತು, ನಾನು ನನ್ ಗಂಡನ್ ಬಾಡಿ ನೋಡಿ ಮದ್ವೆ ಆಗ್ಬಿಟ್ಟೆ. ಆ ಮನೆಗ್ ಸೊಸೆ ಆಗೋ ಬದಲು ಈ ಮನೆಗ್ ಕೆಲ್ಸದೊಳಗಿರ್ಬೋದಿತ್ತು. ತಗೊಳಮ್ಮ. ಖಂಡಿತ ಆಂಟಿ, ನಾನೊಬ್ರ ಹತ್ರ ತಗೊಂಡಿದ್ ಏಟು ಒಡವೆ ಇಟ್ಕೊಳ್ಳಲ್ಲ, ವಾಪಸ್ ಕೊಟ್ಟೆ ಕೊಡ್ತೀನಿ. ಬರ್ತೀನಿ ಆಂಟಿ. ಇದೇ ಸ್ಪೀಡ್ ಬರುವಾಗಿರುತ್ತೋ ಇಲ್ವೋ. ಆಂಟಿ, ಏನಪ್ಪ ಪಂಕಜ್ ಅವ್ರ ಮಗ ಬೆಣ್ಣೆ ಹಚ್ಚಕ್ ಬಂದ್ಯಾ? ಬೆಣ್ಣೆ ಅಲ್ಲ ಆಂಟಿ, ಸುಣ್ಣ ಹಚ್ತಾ ಇದ್ದೀನಿ. ಅದು ಏನಿಲ್ಲ ಆಂಟಿ, ಎಲ್ಲ ಅಡಿಕೆ ನೋಡ್ದೆ, ತಕ್ಷಣ ನೀವ್ ನೆನ್ಪಾಗ್ಬಿಟ್ರಿ, ಅದಕ್ಕೆ ನಿಮ್ಗೆ ಕೊಡೋಣ ಅಂತ ಬಂದೆ. ಸುಮ್ನೆ ಬಾಲ ಅಲ್ಲ ಅನ್ಸಲ್ವಲ್ಲ. ಏನಪ್ಪ ವಿಷಯ? ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನೇರಾಗಿ ಮಾತಾಡಕ್ಕೂ ಬರಲ್ಲ. ಅದು ಆಂಟಿ, ನಾನು ಒಂದ್ ಮದುವೆಗೆ ಹೋಗ್ತಾ ಇದೀನಿ. ನಿಮ್ ಮಗಂದು ಒಡವೆ, ಬ್ರೇಸ್ಲೆಟ್, ಚೈನು ಅದೆಲ್ಲ ಎಲ್ಲಿದೆ ಅಂತ ಹೇಳಿ, ನಾನೇ ಹೋಗಿ ತಗೊಂಡ್ಬಿಡ್ತೀನಿ. ತಡಿಯಪ್ಪ, ತಂದ್ಕೊಡ್ತೀನಿ. ಬಿಟ್ರೆ ನನ್ ಮಗನು ಕರ್ಕೊಂಡು ಹೋಗ್ಬಿಡ್ತೀನಿ. ತಡಪ್ಪ, ತರ್ತೀನಿ. ಏನ್ ಆಸ್ತಿ ಮಾಡೋನ್ ಗುರು ಇವಳು ಗಂಡ. ನಮ್ಮಪ್ಪನಿದ್ದಾನೆ, ಕೊಡಕ್ ನನ್ನ ಮಗ ಎಲ್ಲ ಜೂಜಾಡ್ ಕಳೆದ್ಬಿಟ್ಟ. ಆಂಟಿ, ಆಂಟಿ ಚೆನ್ನಾಗಿದೆ ಆಂಟಿ ಚೈನು. ಅದು ಬ್ರೇಸ್ಲೆಟ್. ಬ್ರೇಸ್ಲೆಟಾ? ಚೆನ್ನಾಗಿದೆ ಆಂಟಿ. ಹುಷಾರಪ್ಪ. ಆಂಟಿ, 22 ಕ್ಯಾರೆಟ್ ಇರೋ ಗೋಲ್ಡು ನನ್ನ ಮೈ ಮೇಲೆ ಬಿದ್ದಿದ ತಕ್ಷಣ 24 ಕ್ಯಾರೆಟ್ ಆಗುತ್ತೆ. ವಾಪಸ್ ಕೊಡ್ಬೇಕಾರೆ 1 ಗ್ರಾಮ್ ಜಾಸ್ತಿ ಆಗುತ್ತೆ ವಿನಃ 1 ಗ್ರಾಮ್ ಕಮ್ಮಿ ಆಗಲ್ಲ. ನೋಡ್ತೀನಿ. ನೋಡ್ತಾ ಇರಿ.
ಎಲ್ಲಪ್ಪ ಮದ್ವೆ ಮನೆಯಿಂದ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಅಂದ್ರು, ಸಾಯಂಕಾಲ ಆದ್ರೂ ಬಂದಿಲ್ಲ. ನೀವು ಕರೆ ಮಾಡಿರೋ ಚಂದಾದಾರರು ನಿಮ್ ಕಾಲ ಹತ್ರನೇ ಬಿದ್ದಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ಬರ್ಬೇಕಾರೆ ಅಡ್ಡ ಹಾಕಿ ಒಡವೆ ಎಲ್ಲ ಕಿತ್ಕೊಂಡ್ಬಿಟ್ರು. ಅಯ್ಯ ನನ್ ಒಡವೆ. ನನ್ ಮಗ ಬಂದ್ ಕೇಳಿದ್ರೆ ನಾನೇನ್ ಹೇಳಿ? ನನ್ ಸೊಸೆ ಬಿಡ್ತಾಳೆ ನನ್ನ. ಅಯ್ಯ ಅಯ್ಯೋ ದೇವ್ರೆ, ಅಗ್ಲೋ ತಲೆ ನಕ್ಷತ್ರ ಕಾಣಿಸ್ತಾ ಇದೆಯಲ್ಲ, ಎದಗಿಲಿ ಕಚ್ಚಿದಂಗ ಆಗ್ತಾ ಇದೆಯಲ್ಲ. ಅಯ್ಯೋ ಆಂಟಿ, ನಿಮಗೆ ಈ ತರ ಆಗ್ಬಾರ್ದಾಗಿತ್ತ ಆಂಟಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಒಬ್ರೊಬ್ರೆ ಒಳಗ್ ಬರ್ತೀರಾ? ಫಸ್ಟ್ ನೀನ್ ಬಾಪ್ಪ. ಪಾಪ ಕರೀತವ್ರ ಕಡೆ. ಏನಾಯ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಪ್ಪ. ಆಂಟಿ, ನಾವು ಊಟ ಮುಗಿಸ್ಕೊಂಡ್ ಬೀಡ ಹಾಕೊಂಡ್ ಶಿಸ್ತಾಗಿ ರೋಡಲ್ಲಿ ಬರ್ತಾ ಇದ್ವಾ, 5 ಜನ ಅಡ್ಡ ಹಾಕಿದ್ರು. ಅದ್ರಲ್ಲಿ 3 ಜನ ಗಂಡಸ್ರು, 2 ಜಡೆ ಬಿಡ್ಕೊಂಡಿರೋ ಹೆಂಗಸ್ರು. ಮಚ್ಚು ಲಾಂಗು ನೈಫ್ ತಗೊಂಡು ಎಂಟ್ರಿ. ಮಚ್ಚಿ ನಂಗೆ ತಲೆಗೆ ಬಿಸಿದ್ರು. ನಾನು ಹಂಗೆ 2 ಅಡಿ ಹಿಂದೆ ಎಗರಿ ಬಗ 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 ಅಂತ ಹೊಟ್ಟೆ ಗುದ್ದೆ. ಒಬ್ಬ ರಾಡ್ ತಗೊಂಡು ಸಬಕ್ಕಂತ ಕಾಲಿಗೆ ಬಿಸ್ತ. ನಾನು ಹಂಗೆ ಲವಕ್ಕಂತ 15 ಅಡಿ ಎಗರಿ ಅವ್ನ ಹೆಗಲ ಮೇಲೆ ಕುತ್ಕೊಂಡ್ಬಿಟ್ಟೆ. ಆಮೇಲೆ ಈ ಕಡೆಯಿಂದ ಒಂದ್ ಹಿಂಗ್ಸ್ ಬಂದು ಹಂಗೆ ಅವ್ಳು ಜಡೆ ಇಟ್ಕೊಂಡು ಸರ 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 ಅಂತ ತೀರ್ಗಸ್ ಹಂಗೆ ಬಿಸಾಕ್ಬಿಟ್ಟೆ. 2 ಕಾಲಲ್ಲಿ 2 ಕೈಯಲ್ಲಿ ಹಂಗೆ 4 ಜನ ಲಾಕ್ ಮಾಡಿದೆ. ಇನ್ನೇನ್ ಅವ್ರ ಕತ್ನ ಮುರಿಬೇಕು ಅಷ್ಟ್ರೊಳಗಡೆ ಉಳಿದಿರೋನೊಬ್ಬ ಹಂಗೆ ನಮ್ಮ ಅಮ್ಮನ ಕುತ್ಕೊಂಡ್ಬಿಟ್ಟ. ಆಮೇಲೆ ಬಿಟ್ ಕೊಟ್ಬಿಟ್ಟೆ ಆಂಟಿ. ಅಯ್ಯೋ, ಆಮೇಲೆ ನಾನು ಎಲ್ಲ ಹಾವು ತುಳದಾಕ್ಬಿಟ್ಟು ಒಡವೆ ಕಿತ್ಕೊಂಡು ಹೋಗ್ಬಿಟ್ರು. ಸ್ವಲ್ಪ ನೀನ್ ಎಂತಿನ ಕರಿಯಪ್ಪ. ಹೌದಾ? ಲೇ ಇವಳೆ ಬಾರೆ. ಆಂಟಿ, ಏನಾಯ್ತು ಅಂತ ಹೇಳಮ್ಮ. ಅದು ನಾವು ಮದ್ವೆ ಮುಗಿಸ್ಕೊಂಡ್ ಬರ್ತಾ ಇದ್ವಾ, ರೋಡಲ್ಲಿ ಅಡ್ಡ ಕಲ್ಲಿಟ್ಟಿದ್ರು. ಅದನ್ನ ತೆಗೆಯೋಣ ಅಂತ ಹೋದ್ರೆ 25 ಜನ. ಹೌದಾ? ಬಂದ ಅವನ್ಗೆ ಫ್ಲೈಯಿಂಗ್ ಕಿಕ್ ಕೊಟ್ಟೆ, ಅವ್ನ 5 ಜನದ ಮೇಲೆ ಬಿದ್ದ. ಇನ್ನೊಂದು ಅಟ್ಯಾಕ್ ಮಾಡ್ದ, ಅವನು ತಿರುಗಿಸಿ ಹೊಡೆದೆ, ಅವ್ನು ಇನ್ನೊಂದು 5 ಜನದ ಮೇಲೆ ಬಿದ್ದ. ಆಮೇಲೆ ಉಳಿದಿದ್ 15 ಜನ ಒಟ್ಟಿಗೆ ಅಟ್ಯಾಕ್ ಮಾಡಿದ್ರು. ನಾನು ಎಲ್ರಿಗೂ ಒಟ್ಟಿಗೆ ಹೊಡೆದೆ. ಅವ್ರು 15 ಜನನು ಏರಲ್ಲಿ ಹಾಕೊಂಡು ಹೋದ್ರು. ಇಷ್ಟೆಲ್ಲ ಆದ್ರೂ 25 ಜನನು ನನ್ ಗಂಡನ ಲಾಕ್ ಮಾಡಿ ಚಾಕು ಹಿಡಿದ್ಬಿಟ್ರು. ಅಯ್ಯೋ, ಅದಕ್ಕೆ ಈ ಒಂದು ಮಾಂಗಲ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಒಡವೆನೆಲ್ಲ ಬಿಚ್ಕೊಟ್ಬಿಟ್ಟೆ ಆಂಟಿ, ಬಿಚ್ಕೊಟ್ಬಿಟ್ಟೆ. ಚಿಚ್ಚಿ ಪಾಪ ಕಣಮ್ಮ ನೀನು. ಹೋಗ್ಲಿ ಬಿಡು, ನಿಮ್ಮ ಅತ್ತೆನ್ ಕರಿ. ಅತ್ತೆ, ಪಂಕಜೋಹರೇ, ನೀವ್ ಹೇಳ್ರಿ, ನಾವ್ ಮದ್ವೆ ಮುಗಿಸ್ಕೊಂಡ್ ಬರ್ತಾ ಇದ್ವಾ, 4 ಟಾಟಾ ಸುಮೋ. 25 25 ಟಾಟಾ ಸುಮೋ. ಸ್ಟಾಪ್ ಇಟ್. ನಂಗೆ ಅರ್ಥ ಆಯ್ತು. ಒಂದ್ 5 ಮಿನಿಟ್ಸ್ ಟೈಮ್ ಕೊಡಿ, ಬಂದೆ. ಅಯ್ಯೋ ಅಮ್ಮ, ದೃಶ್ಯಂ ಸಿನಿಮಾ ನೋಡಿಲ್ವಾ? ರವಿ ಸರ್ ಏನ್ ಹೇಳ್ತಾರೆ, ಪೊಲೀಸ್ ಯಾರು ಏನೇ ಪ್ರಶ್ನೆ ಕೇಳಿದ್ರು ಎಲ್ಲ ಒಂದೇ ಉತ್ತರ ಕೊಡಿ ಅಂತ. ನಾವೆಲ್ಲ ಒಂದೊಂದು ಉತ್ತರ ಕೊಟ್ಬಿಟ್ವಲ್ಲ, ತಗ್ಲಾಕೊಂಡ್ವಿ ಅಂತ ಅನ್ನಿಸ್ತಿಲ್ವಾ? ಮರ್ಯಾದೆಯಿಂದ ನನ್ ಒಡವೆ ಎಲ್ಲಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಎಲ್ಲ ಇದೆ ಆಂಟಿ, ಕೊಟ್ಬಿಡ್ತೀವಿ. ಒಂದೆರಡು ಅನ್ಶೋಷತ್ತಲ್ಲಿ ಎಲ್ರು ಎಗರ್ಕೊಂಡ್ಬಿಡ್ಕು, ಇಲ್ಲಾಂದ್ರೆ ನಿಮ್ ತಲೆನೆಲ್ಲ ಎಗರಿಸ್ಬಿಡ್ತೀನಿ. ನಾನ್ ಯಾರು? ದುಬೈಗೆ ಪೆಟ್ರೋಲ್ ಮಾರೋದು ನನ್ನ ಹತ್ರನೇನಾ?